ಇವತ್ತು ಶ್ರೀರಾಮನವಮಿ ಅಂತ ಬೆಳಗ್ಗೆ ಬೇಗನೆ ಎದ್ದು ತಲೆಸ್ನಾನ ಮಾಡಿ ರೆಡಿಯಾಗಿದ್ದೆ. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪಾಜಿ ಮನೆಯಲ್ಲಿ ಇವತ್ತು ರಾಮನವಮಿ ಅಂತ ಹೇಳಿ ವಿಶೇಷವಾಗಿ ದೇವ್ರ ಪೂಜೆ ಮಾಡಿದ್ರು. ಮನೇಲಿ ವಿಶೇಷ ದಿನಗಳು ಅಂತ ಅಂದ್ರೆ ದೇವ್ರ ಪೂಜೆ ಮಾಡಿದ್ರೇನೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ರಾಮನವಮಿ ವಿಶೇಷ ಪಾನ್ಕ, ಕೋಸಂಬರಿ, ನೀರ್ಮಜ್ಜಿಗೆ ಎಲ್ಲಾನು ನೈವೇದ್ಯ ಮಾಡಿದ್ವಿ. ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ನಾನು ತರಕಾರಿ ಹಾಕಿ ತರಕಾರಿ ಉಪ್ಪಿಟ್ಟನ್ನ ಮಾಡಿದ್ದೆ. ರಾಮನವಮಿ ದಿನ ನಾವು ಅನ್ನ ಊಟ ಮಾಡೋದಿಲ್ಲ. ಇದೇ ರೀತಿ ತಿಂಡಿ ಮತ್ತೆ ಪಾನ್ಕ, ಕೋಸಂಬರಿ, ನೀರ್ಮಜ್ಜಿಗೆ ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋದು. ದೇವ್ರ ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯ ಆಗಿರೋಂಥ ಕೋಸಂಬರಿ, ಪಾನ್ಕ ಎಲ್ಲಾನುನುವೆ ಅಮ್ಮ ನನಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ರು. ಕೋಸಂಬರಿ ಪಾನ್ಕದ ಜೊತೆಗೆ ನೀರ್ಮಜ್ಜಿಗೆ ಅಂತೂ ಆ ಶುಂಠಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದು ನೋಡೋಕ್ಕೆ ಒಂಥರ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇತ್ತು. ಈ ಬೇಸಿಗೆ ಕಾಲದಲ್ಲಂತೂ ಪಾನ್ಕ, ನೀರ್ಮಜ್ಜಿಗೆ ಎಲ್ಲ ಸಿಗುತ್ತೆ ಅಂತ ಅಂದರೆ ನಿಜ ಅದೃಷ್ಟನೇ ಮಾಡಿರಬೇಕು. ಸೊ ಅಮ್ಮ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದನ್ನು ತಗೊಂಡು ದೇವ್ರ ಪ್ರಸಾದನ ತಗೊಂಡು ಇವತ್ತಿನ ದಿನ ಹಬ್ಬ ಮಾಡಿದ್ವಿ. ಇದಾಗಿತ್ತು ನಮ್ಮನೆ ರಾಮನವಮಿ ಹಬ್ಬ. ಸೊ ನಿಮ್ಮನೇಲಿ ಹೇಗೆ ರಾಮನವಮಿ ಹಬ್ಬ ಮಾಡಿದ್ರಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.